ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಕಂದ, ನಿನ್ ಸೀತಮ್ಮಂದು ಫ್ರೆಂಡ್ ಮದ್ವೆ ಹೇಗಾಯ್ತು? ಸೂಪರ್ ಆಯ್ತು ಬಡ್ಡಿ ಬಂಗಾರವ ಆಂಟಿ. ಅಲ್ವಾ? ಇನ್ನ ಮದ್ವೆ ಮುಗ್ದಿಲ್ಲ, ಎಷ್ಟೊಂದ್ ಶಾಸ್ತ್ರಗಳಿದೆ. ನೀನೇನ್ ಮಾಡ್ತೀಯಂತೆ, ಅಲ್ಲಿ ಹೋಗಿ ಕುತ್ಕೊಂಡು ಶಾಸ್ತ್ರಗಳು ನೋಡ್ಬೇಕು. ಹೌದಾ? ಸೀತಮ್ಮನ ಪಕ್ಕ ನಿಂತ್ಕೊಂಡು ನಾನು ಎಲ್ಲ ಶಾಸ್ತ್ರನ ನೋಡ್ಬೋದಲ್ವಾ? ಮದ್ವೆ ಯಾರ್ದು ಹೇಳು? ಸೀತಮ್ಮ ಮತ್ತೆ ನನ್ನ ಫ್ರೆಂಡ್ಸು ತಾನೇ? ಮತ್ತೆ ನೀನ್ ಅವ್ರಿಬ್ಬರ ಮಧ್ಯೆ ಕುತ್ಕೊಂಡಿದ್ರೆ ಚೆನ್ನಾಗ ಕಾಣುತ್ತೆ ಅಲ್ವಾ? ನೀನೇನ್ ಮಾಡ್ತೀಯ, ಅಲ್ಲಿ ಹೋಗಿ ಕೂತ್ಕೊಂಡು ಶಾಸ್ತ್ರಗಳು ನೋಡು, ಎಷ್ಟ್ ಚೆನ್ನಾಗಿರುತ್ತೆ ಗೊತ್ತಾ? ಸಾಧನಾ ಬಂದೆ ಅಕ್ಕ. ಸಾಧನಾ, ಸಿಹಿನ ಅಲ್ಲಿ ಕರ್ಕೊಂಡೋಗಿ ಕೂರ್ಸು, ಅವ್ಳ ಶಾಸ್ತ್ರನೆಲ್ಲ ನೋಡ್ಲಿ. ಓಕೆ, ಗುಡ್ ಗರ್ಲ್. ಇಲ್ಲೇ ಕುತ್ಕೋ ಆನಿ, ಇವಳನ್ನ ಇಲ್ಲೇ ಕುಡಿಸ್ಕೊಂಡಿರು. ಕೊನೆಗೂ ಸೀತಮ್ಮನ ಮದುವೆ ಆಗೋಯ್ತು. ಹ್ಯಾಪಿ. ಅಮ್ಮ ಎಲ್ಲಿ ಪುಟ? ಅಲ್ಲಿಗ? ಅದು ಪುಟ, ಪಿಚ್ ಮೇಲೆ ಬರೀ ಬ್ಯಾಟ್ಸ್ಮನ್ಗಳಷ್ಟೇ ಇರಬೇಕು, ಗೊತ್ತಲ್ಲ ನಿಂಗೆ? ಫೀಲ್ಡರ್ಗಳೆಲ್ಲ ಇಲ್ಲಿರ್ಬೇಕು. ಅಲ್ಲಿ ಇನ್ನೂ ಏನೇನೋ ಶಾಸ್ತ್ರಗಳಿದೆ, ಸಪ್ತಪದಿ ತುಳಿಬೇಕು, ಇನ್ನೂ ತುಂಬಾ ಶಾಸ್ತ್ರಗಳಿದೆ ಪುಟ್ಟ. ನೀನು ನಮ್ ಜೊತೆ ಇಲ್ಲೇ ಪೆವಿಲಿಯನ್ ಅಲ್ಲಿ ಕೂತಿರು, ಓಕೆನಾ? ಈಗ ಮೊದಲನೇ ಹೆಜ್ಜೆ ಇಟ್ಟು ನನ್ನ ಮನೆಗೆ ಅನ್ನಕ್ಕಾಗಿ ಅನುಸರಿಸು ಅಂತೇಳಿ ಪ್ರಾರ್ಥನೆ ಮಾಡಿಕೊಂಡು ಮೊದಲನೇ ಹೆಜ್ಜೆ ಬನ್ನಿ, ಕೈ ಇಟ್ಕೊಳ್ಳಿ. ಹೆಜ್ಜೆ ಎರಡನ್ನು ಇಟ್ಟು ನನಗೆ ಮತ್ತೆ ನನ್ನ ಮನೆಗೆ ಬಲವ ಹೆಚ್ಚಿಸು ಅಂತೇಳಿ ಪ್ರಾರ್ಥನೆ ಮಾಡಿಕೊಂಡು ಎರಡನೇ ಹೆಜ್ಜೆ ಬನ್ನಿ. ನನ್ನ ಮನೆಯಲ್ಲಿ ಸಂತಾನ ಸುಖವ ನೀಡು, ಅಂದ್ರೆ ನನ್ನ ವಂಶವನ್ನು ಉದ್ಧಾರ ಮಾಡು ಅಂತೇಳಿ ಪ್ರಾರ್ಥನೆ ಮಾಡಿಕೊಂಡು ಐದನೇ ಹೆಜ್ಜೆ ಬನ್ನಿ. ಸೀತಾ, ಈ 5ನೇ ವಚನನ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಸಂತಾನ ಅಂದ್ರೆ ಅದು ಸಿಹಿ. ಸಿಹಿ ಯಾವಾಗಲೂ ನಮ್ಮ ಮಗಳು ನಮ್ಮ ಜೊತೆಗೆ ಇರ್ತಾಳೆ. ಆರು ಋತುಗಳಲ್ಲಿ ನಲಿವ ಪ್ರಕೃತಿಯು ಸ್ವಾಗತ ನೀಡಲಿ ಎನ್ನುವೆ, 6ನೇ ಹೆಜ್ಜೆಯನ್ನು ಇಡುವೆ. ಇಲ್ಲಿಗೆ ಸಪ್ತಪದಿಯ ಸಂದೇಶ ಮುಗಿದಿದೆ. ಪುರೋಹಿತ್ರೆ, ಇನ್ನೊಂದು ಎಕ್ಸ್ಟ್ರಾ ರೌಂಡ್ ಸುತ್ತಬೋದಾ? ಇಲ್ಲಪ್ಪ, ಸಪ್ತಪದಿ ಹೇಳೆ ಅದು ಸುತ್ತಾಯ್ತಲ್ಲ ನೀನು.
ಇಲ್ಲಿ ತನಕ ನಾವು ಸುತ್ತಿದ್ದ 7 ಸುತ್ತು ಅದು ನಮಗೋಸ್ಕರ. ಆದರೆ ನಾನು ಸೀತಾ ಇವತ್ತು ಮದುವೆ ಆಗೋಕ್ಕೆ ಒಬ್ಬರು ಮುಖ್ಯವಾದ ವ್ಯಕ್ತಿನೇ ಇದ್ದಾರೆ. ಅದು ಬೇರೆ ಯಾರೂ ಅಲ್ಲ, ಆ ಪುಟ್ಟು ಜೀವ ಸಿಹಿ. ಸಿಹಿಯು ಸನಿಹ ಮಾಡಲಿ ನಿಮ್ಮಿಬ್ಬರ ನನ್ನ ಮಗಳು, ನಮ್ಮ ಮಗಳು. ಅವಳಿಗೋಸ್ಕರ 8ನೇ ಸುತ್ತು ಸುತ್ತಬೋದ? ಸಿ ಪುಟ ಬಾಯ್. ಫ್ರೆಂಡ್ ಅಲ್ಲ, ಅಪ್ಪ. ದೇವ್ರೆ, ಈ ವರ್ಷ ಆದ್ರೂ ಅಪ್ಪ ಬರ ಹಾಗೆ ಮಾಡಪ್ಪ. ಅಪ್ಪನ್ಗೆ ನಮ್ಮ ನೆನಪು ಬರಲ್ವಾ? ಎಲ್ಲಿದ್ದಾರೆ ಅವರು? ಅಮ್ಮ, ದೇವರ ಕೇಳ್ಕೊಂಡ್ರಲ್ವಾ? ಅಪ್ಪನೇ ಬಂದ್ರಂತೆ. ಈ ಅಗ್ನಿ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ, ನೀನೇ ನನ್ನ ಮಗಳು, ನಾನೇ ನಿನ್ನ ಮಗಳು. ಥ್ಯಾಂಕ್ಸ್ ಬಂಗಾರ. ಸೀತಾ, ನಮ್ಮ 8ನೇ ಸುತ್ತಿನ ವಚನದ ಹೆಸರು ಸಿಹಿ. ನನ್ನ ಕೊನೆ ಉಸಿರಿರೋವರೆಗೂ ನಿಮ್ಮ ಮತ್ತೆ ಸಿಹಿ ಕೈನ ನಾನು ಯಾವತ್ತೂ ಬಿಡೋದು. ಸಿಹಿ ಯಾವತ್ತಿದ್ರು ನಮ್ಮ ಮಗಳು. ರೆಡಿನಾ? ಹ್ಯಾಪಿ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.